ಗಣರಾಜ್ಯೋತ್ಸವ ಪ್ರಯುಕ್ತ ತೋಟಗಾರಿಕಾ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಜನವರಿ 24ರಿಂದ 26ರವರೆಗೆ ಮಡಿಕೇರಿಯ ರಾಜಾಸೀಟ್ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸೋಮಶೇಖರ್ ತಿಳಿಸಿದ್ದಾರೆ. ಮಡಿಕೇರಿಯ ಜಿಲ್ಲಾಡಳಿತ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನವರಿ 24ರಂದು ಮಧ್ಯಾಹ್ನ 3 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜ್ ಫಲಪುಷ್ಪ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಈಗಾಗಲೇ ರಾಜಾಸೀಟ್ ಉದ್ಯಾನವನದಲ್ಲಿ 8,000 ಕುಂಡಗಳಲ್ಲಿ ವಿವಿಧ ಜಾತಿಯ ಹೂಗಳು, ಬೆಡ್ಗಳಲ್ಲಿ 2,000 ಜಾತಿಯ ಹೂಗಳನ್ನು ಬೆಳೆಯಲಾಗಿದೆ ಎಂದರು. ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿ 33 ಅಡಿ ಎತ್ತರದ ಕೊಡಗಿನ ಪ್ರಸಿದ್ಧ ಶ್ರೀ ಬಗಂಡೇಶ್ವರ ದೇವಸ್ಥಾನದ ಕಲಾಕೃತಿಯನ್ನು ಹೂಗಳಿಂದ ನಿರ್ಮಿಸಲಾಗುವುದು. ಭಾರತ ಏಕೀಕರಣದ ಸಂಕೇತವಾಗಿ ಕನ್ನಡ ಅಕ್ಷರಗಳ ಕಲಾಕೃತಿ, ತಬಲಾ, ಪಿಯಾನೋ ಮತ್ತಿತರ ಸಂಗೀತ ಕಲಾಕೃತಿಗಳು, ಅಮರ್ ಜವಾನ್ ಕಲಾಕೃತಿ, ಹಾರುವ ಹಕ್ಕಿ, ಮೀನು, ಬಟರ್ಫ್ಲೈ, ಮಕ್ಕಳಿಗೆ ಮನರಂಜನೆ ನೀಡುವ ವಿವಿಧ ಕಲಾಕೃತಿಗಳು ಕಣ್ಮನ ಸೆಳೆಯಲಿವೆ. ಶಾಲೆಗಳಿಂದ ಶಾಲಾ ಸಮವಸ್ತ್ರದಲ್ಲಿ ಬರುವ ಮಕ್ಕಳಿಗೆ ಉಚಿತ ಪ್ರವೇಶ ನೀಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ದಿನಾಂಕ 24ರಿಂದ 26ನೇ ತಾರೀಕಿಗೆ 3 ದಿನಗಳ ಕಾಲ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಲಾಗಿರುತ್ತದೆ. ಈ ವರ್ಷದ್ದು ಏನು ವಿಶೇಷ ಅಂದರೆ, ನಮಗೆಲ್ಲ ತಿಳಿದಿರುವಂಗೆ ಈ ಭಾಗದ ಒಂದು ಏನು ಸಾಂಸ್ಕೃತಿಕ ಪ್ರದೇಶ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಗಂಡೇಶ್ವರ ದೇವಸ್ಥಾನದ ಕಲಾಕೃತಿಯನ್ನು ಈ ಬಾರಿ ನಮ್ಮ ಏನು ರಾಜಾಸೀಟ್ ಇದೆ ಆ ಆವರಣದಲ್ಲಿ ಒಂದು ನಿರ್ಮಾಣ ಮಾಡಿದ್ದಾರೆ. ಕನ್ನಡ ಅಕ್ಷರಗಳ ಒಂದು ಕಲಾಕೃತಿ, ಅದು ಕೂಡ ಈ ಬಾರಿಯ ಒಂದು ವಿಶೇಷವಾದಂಥ ಒಂದು ಆಕರ್ಷಣೆ ಅಂತ ಹಿಂದೆ ಒಂದು ಡಿಸಿಷನ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಹಣವನ್ನು ಆಗ್ತಾಯಿದೆ. ಅದು ಆಲ್ಮೋಸ್ಟ್ ಫೈನಲ್ ಸ್ಟೇಜಸಲ್ಲಿ ಇದೆ ಅನ್ಸುತ್ತಲ್ಲ, ರೆಡಿ ಮಾಡ್ತಾ ಇದ್ದಾರೆ. ಈ ಬಾರಿ ಅದು ಒಂದು ಕೂಡ ವಿಶೇಷ ಅಂತ ರೀತಿಯಲ್ಲಿ ಮಾಡಿದ್ದಾರೆ. ಏನು ಕಲಾಕೃತಿಗಳು, ಇಲ್ಲಿಂದು ತಬಲಾ ಇರ್ಬೋದು, ವೀಣೆ ಇರ್ಬೋದು, ಇನ್ಯಾವುದು ಯೂಸ್ ಮಾಡ್ತಾರೆ, ಹಾರ್ಮೋನಿಯಮು, ಆ ಥರದ್ದು ಬೇರೆ ಬೇರೆ ಇರಲಿ ಅಂದ್ಬಿಟ್ಟು ವಿವಿಧ ಬಣ್ಣದ ನಮ್ಮ ಹೂವುಗಳಿಂದ ಅಲಂಕರಿಸಿ ನಿರ್ಮಾಣ ಮಾಡುವಂಥ ಕೆಲಸ ಆಗ್ತಾಯಿದೆ. ಹಾಗೆ ತಮಗೆಲ್ಲ ಗೊತ್ತಿರೋ ವಿಚಾರ, ಗಣರಾಜ್ಯೋತ್ಸವ ದಿನ ಆಗಿರೋದ್ರಿಂದ ಅಮರ್ ಜವಾನ್ ಕಲಾಕೃತಿ ನಮ್ಮ ನವದೆಹಲಿಯಲ್ಲಿ ಇಂಡಿಯಾ ಗೇಟಲ್ಲಿ ಇದೆ. ಸೊ ಅದರದ್ದು ಕೂಡ ಒಂದು ಕಲಾಕೃತಿಯನ್ನು ವಿವಿಧ ಹೂವುಗಳಿಂದ ಮಾಡ್ತಾಯಿದ್ದಾರೆ. ಹಾಗೆ ಮಕ್ಕಳಿಗೆ ಒಂದು ಏನು ಅವರಿಗೆ ಇದಾಗುವಂಗೆ ಈ ಏನು ಮೀನಿನ ಕಲಾಕೃತಿ ಇರ್ಬೋದು, ಹಾರ್ಟ್ ಶೇಪದು ಒಂದು ಮಾಡ್ತಾಯಿದ್ದಾರೆ. ಮತ್ತು ಬಟರ್ಫ್ಲೈ, ಚಿಟ್ಟೆ ಈ ರೀತಿ ಅದನ್ನು ಕೂಡ ಮಕ್ಕಳನ್ನು ಒಂದು ಗಮನದಲ್ಲಿ ಇಟ್ಕೊಂಡು ಅವ್ರ ಮಕ್ಕಳಿಗೆ ಮನೋರಂಜನೆ ಆಗಲಿ ಅನ್ನೋ ಇದರಲ್ಲಿ ಅದನ್ನು ಕೂಡ ಅದೊಂದು ಸಪ್ರೇಟಾಗಿ ಪ್ರದರ್ಶನದಲ್ಲಿ ಇದಕ್ಕಾಗ್ತಾಯಿದೆ. ಮತ್ತು ಬೇರೆ ಬೇರೆ ಏನು ಗಣ್ಯರ ಕಲಾಕೃತಿಯ ಕೆತ್ತನೆ ಕೂಡ ಅದನ್ನು ಕೂಡ ಈ ಸಲ ಮಾಡಿ ಪ್ರದರ್ಶನಕ್ಕೆ ಕೂಡ ಇದೆ. ಮತ್ತು ಬೋನ್ಸಾಯಿ ಗಿಡಗಳು ಈ ಬಾರಿ ವಿಶೇಷವಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಅದಾದ ನಂತರ ಏನು ನಮ್ಮ ಗಾಂಧಿ ಮೈದಾನದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳು, ಮಳಿಗೆಗಳು ಮತ್ತು ಅಲ್ಲಿ ಏನೇನು ಸ್ಕೀಮ್ಸ್ಗಳಿದೆ ಅದನ್ನು ಕೂಡ ಡಿಸ್ಪ್ಲೇ, ಮತ್ತು ಅವ್ರದ್ದು ಏನೇನು ಪರಿಕರಗಳು, ಏನು ಸರ್ಕಾರದ ವತಿಯಿಂದ ಏನೇನು ಪರಿಕರಗಳನ್ನು ಫಲಾನುಭವಿಗಳಿಗೆ ಹಂಚಿಕೆ ಆಗ್ತಾಯಿದೆ ಅದನ್ನು ಕೂಡ ಡಿಸ್ಪ್ಲೇ ಮಾಡುವಂಥದ್ದು. ಸುಮಾರು 60 ಸಂಖ್ಯೆ ಮಳಿಗೆಗಳು ಅಲ್ಲ, ಅದು ಕೂಡ ಅವರಿಗೆ ಅವಕಾಶ ಮಾಡಿಕೊಟ್ಟಿರುವಂಥ ಕೆಲಸ, ಸ್ಥಳೀಯರಿಗೆ ಅನುಕೂಲ ಆಗುವಂಥದ್ದು. ಮತ್ತು ರೈತರು ಏನು ಬೆಳೆದಿರ್ತಾರೆ ಫ್ರೆಶ್ ಫ್ರಮ್ ಫಾರ್ಮ್, ಆ ಬೆಳೆಗಳನ್ನು ಕೂಡ ಪ್ರದರ್ಶನ ಮಾಡೋದಕ್ಕೆ ಒಂದು ಅವಕಾಶವನ್ನು ಇಲಾಖೆ ವತಿಯಿಂದ ಇದು ಮಾಡಿದ್ದಾರೆ. ಆಮೇಲೆ ಕೆಲವು ಕಾಂಪಿಟೇಷನ್ಗಳನ್ನು ಕೂಡ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಆಯೋಜನೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ 23 ಇಲ್ಲಾಂದರೆ 24ನೇ ತಾರೀಕು ಕೂಡ ಅವರು ನೋಂದಣಿ ಮಾಡ್ಕೊಬೋದು. ಮತ್ತು ಅವ್ರಿಗೆ ಯಾರ್ಯಾರು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಅವರ ವಿಜೇತರಿಗೆ ಕೂಡ ಒಂದು ಬಹುಮಾನ ವಿತರಣೆಗೆ ಕೂಡ ಒಂದು ಈ ಬಾರಿ ಒಂದು ಅವಕಾಶ ಮಾಡಿಕೊಂಡಿದ್ದಾರೆ. ಹಾಗೆ ವಿಶೇಷವಾಗಿ ಮತ್ತೊಂದು ವಿಚಾರ ಏನಂದರೆ, ಶಾಲಾ ಮಕ್ಕಳಿಗೆ, ಸ್ಕೂಲ್ ಚಿಲ್ಡ್ರನ್ಸ್ಗೆ ಈ ಬಾರಿ
ಉಚಿತವಾಗಿಲ್ಲ. ನನಗನ್ಸುತ್ತೆ ಇದು ಎಲ್ಲ ವರ್ಷಗಳಿಂದನೂ ಪದ್ಧತಿ ಇದ್ದೇ ಇದೆ. ಸೊ ಅದು ಆ್ಯಸ್ ಯೂಶುವಲ್ ಇರುತ್ತೆ. ಗಾಂಧಿ ಮೈದಾನದಲ್ಲಿ ವಿವಿಧ ಇಲಾಖೆಗಳು, ಏಜೆನ್ಸಿ, ಸಂಘ ಸಂಸ್ಥೆಗಳು ಮಳಿಗೆಗಳನ್ನು ತೆರೆಯಲಿದ್ದು, ತೋಟಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ 10 ಮಳಿಗೆಗಳನ್ನು ಕಾಯ್ದಿರಿಸಲಾಗಿದೆ. ನರ್ಸರಿ ಗಿಡಗಳ ಮಾರಾಟ, ಕೃಷಿ ಪರಿಕರ ಹಾಗೂ ಯಂತ್ರೋಪಕರಣಗಳ ಮಾರಾಟ ನಡೆಯಲಿದೆ. ರೈತರು ಬೆಳೆದಿರುವ ವಿಶೇಷ ಹಣ್ಣು, ತರಕಾರಿ ಬೆಳೆಗಳ ಪ್ರದರ್ಶನವೂ ಇರಲಿದೆ ಎಂದು ತೋಟಗಾರಿಕಾ ಇಲಾಖೆ ಅಧಿಕಾರಿ ತಿಳಿಸಿದ್ದಾರೆ. ತೋಟಗಾರಿಕೆಯಲ್ಲಿ ಆಸಕ್ತಿ ಇರುವ ಮಹಿಳೆಯರಿಗೆ ಹಾಗೂ ಸಾರ್ವಜನಿಕರಿಗೆ ರಾಜಸೀಟ್ ಒಳಭಾಗದಲ್ಲಿ ಒಣ ಹೂ, ಬಿಡಿ ಹೂಗಳ ಜೋಡಣೆ, ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ಆಸಕ್ತರು ಜನವರಿ 24ರಂದು ಬೆಳಗ್ಗೆ 8 ಗಂಟೆಗೆ ರಾಜಸೀಟ್ ಉದ್ಯಾನವನದಲ್ಲಿ ಹೆಸರು ನೋಂದಾಯಿಸಿಕೊಂಡು ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು.